ಇನ್ನು ರಾಜ್ಯದಲ್ಲಿ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಆತಂಕ ಮನೆ ಮಾಡ್ತಾ ಇರೋದು ಸಹಜ. ಸರಣಿ ಹಾರ್ಟ್ ಅಟ್ಯಾಕ್ಗಳಿಗೆ ಕರೋನಾ ಏನಾದರೂ ಕಾರಣ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾಡ್ತಾ ಇದ್ದಾರೆ. ಸೋಮವಾರ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ. ಇದ್ರ ಬಗ್ಗೆ ಸಮಿತಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಕೋವಿಡ್ ಲಸಿಕೆಯ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಸೊ ಮತ್ತೆ ವರ್ಚುವಲ್ ಸಭೆ ನಡೆಸ್ತಾರೆ ತಾಂತ್ರಿಕ ಸಮಿತಿಯ ಜೊತೆಗೆ. ಸೊ ಹಾಗಾಗಿ ಆ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇರೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖರ ಕಾರಣ ಏನು ಅಂತ ಮೋಸ್ಟ್ ಪ್ರಾಬಬ್ಲಿ ಗೊತ್ತಾಗ್ಬೋದೇನೋ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕೋವಿಡ್ ವ್ಯಾಕ್ಸಿನ್ ಇಂದ ಹೃದಯಾಘಾತ ಆಗತ್ತೆ ಅನ್ನುವಂತಹ ಕೆಲವೊಂದಿಷ್ಟು ಅನುಮಾನಗಳಿತ್ತು. ಈ ಸಂಬಂಧ ಒಂದು ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿ ಅಂತ ಹೇಳಿ ಒಂದು ತನಿಖಾ ತಂಡವನ್ನು ಕೂಡ ಸರ್ಕಾರ ನೇಮಿಸಿತ್ತು. ಈ ಒಂದು ವರದಿ ಏನಿದೆ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುವಂತದ್ದು. ಇದರ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ KS ರವೀಂದ್ರನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಸರ್ಕಾರ ಒಂದು ವರದಿಯನ್ನ ಸಿದ್ಧಪಡಿಸಲಿಕ್ಕೆ ಹೇಳಿರುವಂತದ್ದು ನಿಮಗೆ ಅಂದ್ರೆ ಕೋವಿಡ್ ವ್ಯಾಕ್ಸಿನ್ ಇಂದ ಸಾಕಷ್ಟು ಹೃದಯಾಘಾತ ಆಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ನಿಮ್ಮ ವರದಿಯ ಪ್ರಕಾರ ನಿಜಕ್ಕೂ ಕೂಡ ಕೋವಿಡ್ ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣನಾ ಸರ್? ನಮ್ಮ ಅಧ್ಯಯನದ ಪ್ರಕಾರ ಯುವಕರಲ್ಲಿ ಅಂದರೆ 45 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥವರಲ್ಲಿ ಮೇ ಹಾಗೂ ಜೂನ್ ತಿಂಗಳಲ್ಲಿ 250 ಯುವಕರನ್ನು ಪರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ ಅವರು ಎಷ್ಟು ಜನ ವ್ಯಾಕ್ಸಿನ್ ತಗೊಂಡಿದ್ರು, ಎಷ್ಟು ಜನ ಕೋವಿಡ್ನಿಂದ ಬಳಲಿದ್ರು, ಹಾಗೂ ಅವರಲ್ಲಿರ್ತಕ್ಕಂಥ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅನ್ನೋದನ್ನು ಸ್ಟಡಿ ಮಾಡಿದ್ದೀವಿ. ನಾವು ಅದನ್ನು ಪ್ರೀ ಕೋವಿಡ್ ಅಂದರೆ 2019 ಕೋವಿಡ್ ಬರುವುದಕ್ಕೆ ಮುಂಚೆನೂ ಸಹ ಯುವಕರಲ್ಲಿ 40 ವರ್ಷದಿಂದ ಕೆಳಗಡೆ ಇರತಕ್ಕಂಥವರಲ್ಲಿ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತ ತಾಳೆ ಮಾಡಿ ನೋಡ್ತಾ ಇದ್ವಿ. ನೋಡಿದಾಗ ಈಗಿನ 250 ಜನದಲ್ಲಿ ಸಕ್ಕರೆ ಕಾಯಿಲೆ ಹಾಗೂ ರಕ್ತದ ಒತ್ತಡ 7ರಿಂದ 8% ಜಾಸ್ತಿ ಇದೆ. ಅದರ ಜೊತೆಗೆ ಕೊಲೆಸ್ಟ್ರಾಲ್ ಸಹ ಜಾಸ್ತಿ ಕಂಡು ಬರ್ತಾ ಇದೆ. ಸ್ಮೋಕಿಂಗ್ ಆ್ಯಂಡ್ ಒಬೆಸಿಟಿ ಸಹ ಜಾಸ್ತಿ ಇದೆ. ಅದರಿಂದ ವ್ಯಾಕ್ಸಿನ್ನಿಂದಲೇ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ನಾವು ಅದರಲ್ಲಿ ಅವರ ಮರಣ ಹೊಂದಿದವರನ್ನ ನೋಡಿಲ್ಲ, ಏನೇನು ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅನ್ನೋದು ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ನಾವು ಬೇರೆ ಬೇರೆ ಪ್ರಪಂಚದಲ್ಲಿ ಈಗಾಗಲೇ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಏನು ಪಬ್ಲಿಷ್ ಆಗಿರುವ ಇನ್ಫಾರ್ಮೇಷನ್ ಮಾಹಿತಿ ಏನಿದೆ ಅದನ್ನು ಸಹ ನೋಡಿದಾಗ ವ್ಯಾಕ್ಸಿನ್ನಿಂದ ಹೃದಯಾಘಾತ ಆಗಿರತಕ್ಕಂಥದ್ದು ಯಾವ ಅಧ್ಯಯನದಲ್ಲೂ ಸಹ ಕಂಡು ಬಂದಿಲ್ಲ. ಸರ್, ಎಲ್ಲರೂ ಹೇಳ್ತಾ ಇರುವಂತದ್ದು ಆಫ್ಟರ್ ಕೋವಿಡ್ ಸ್ವಲ್ಪ ಹೃದಯಾಘಾತ ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಸೊ ನೀವು 2019 ಕೂಡ ಈ ಒಂದು ಇದೇ ರೀತಿ ಒಂದು ವರದಿಯನ್ನ ಸಿದ್ಧಪಡಿಸಿದ್ರಿ ಅಂತ ಹೇಳ್ತೀರಿ. ಕಂಪೇರ್ ಮಾಡಿದ್ರೆ ಸರ್ 2019ಗೂ 2025ಗೂ ಈಗ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ನಿಜಕ್ಕೂ ಕೂಡ ಹೆಚ್ಚಾಗಿದೆಯಾ ಹೃದಯಾಘಾತ ಹೇಗೆ ಅಂತ? ಈಗಾಗಲೇ ಕೋವಿಡ್ ಕಾಯಿಲೆ ಇತ್ತು 2019-20ರಲ್ಲಿ. ಆಗ ಕೋವಿಡ್ನಿಂದ ಬಳಲಿದಂಥವರಿಗೆ ಹೃದಯಾಘಾತ ಜಾಸ್ತಿ ಇತ್ತು. ಅದೇನೆಂದರೆ ಅದು ಇನ್ಫ್ಲಮೇಷನ್ ಇತ್ತು. ಅದು ರಕ್ತ ಹೆಪ್ಪುಗಟ್ಟುವಿಕೆ ಅಂತ. ರಕ್ತ ಕೆಲವು ಸರಿ ವೇನ್ಸ್ನಲ್ಲಿ ಹೆಪ್ಪುಗಟ್ಟುವಿಕೆ ಆಗಿ ಪಲ್ಮನರಿ ಎಂಬಾಲಿಸಮ್ ಅಂತ ಒಂದು ಆಗ್ತಾಯಿತ್ತು. ಹಾಗೂ ಹೃದಯದ ರಕ್ತನಾಳದಲ್ಲಾದರೆ ಹೃದಯಾಘಾತ ಆಗ್ತಾಯಿತ್ತು. ಹಾಗೂ ಸ್ಟ್ರೋಕ್ ಸಹ ಆಗ್ತಾಯಿತ್ತು. ಅದು ಕೋವಿಡ್ ಬಂದಾಗ ಬಳಲಿದಾಗ ಹಾಗೂ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಕೆಲವು ಸರಿ ಅಪ್ ಟು 1 ವರ್ಷದ ತನಕ ಅದರ ಪರಿಣಾಮ ಇರುತ್ತೆ ಅಂತ ಬರೆದಿದೆ. ಈಗ 3-4 ವರ್ಷಗಳ ನಂತರ ಕೋವಿಡ್ನಿಂದ ಹೃದಯಾಘಾತ ಆಗಿರತಕ್ಕಂಥದ್ದು ಕಂಡು ಬಂದಿಲ್ಲ. ಇದಿಷ್ಟು ಡಾಕ್ಟರ್ ರವೀಂದ್ರನಾಥ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.